ರಾಜ್ಯದಲ್ಲಿ ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ. ಎಕ್ಸಾಮ್ಗೆ ತುಮಕೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ. ಎಸ್, ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದ್ದು ಶಿಕ್ಷಣ ಇಲಾಖೆ ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇತ್ತ ತುಮಕೂರು ಜಿಲ್ಲೆಯಾದ್ಯಂತ ಒಟ್ಟು 41 ಪರೀಕ್ಷಾ ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದ್ದು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಪರೀಕ್ಷೆಗಳು ಸುಗಮವಾಗಿ ಮತ್ತು ಪಾರದರ್ಶಕವಾಗಿ ನಡೆಯುವಂತೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ದ್ವಿತೀಯ ಪಿಯುಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಯಾವುದೇ ಅವ್ಯವಸ್ಥೆ ನಡೆಯದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸಾಗಿಸುವ ಪ್ರತಿಯೊಂದು ವಾಹನದಲ್ಲಿಯೂ ಜಿಪಿಎಸ್ ಅಳವಡಿಕೆ ಮಾಡಲಾಗಿದ್ದು ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ವಿತರಣೆ ಪ್ರಕ್ರಿಯೆ ನಡೆಯಲಿದೆ. ಅಲ್ಲದೆ ಪರೀಕ್ಷಾ ಕೇಂದ್ರಗಳತ್ತ ಸುತ್ತಮುತ್ತ ನಿಗಾ ಇಡಲಾಗಿದ್ದು ಎಲ್ಲಾ ಕೇಂದ್ರಗಳಲ್ಲಿಯೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಪರೀಕ್ಷೆ ನಡೆಯುವ ಸಮಯದಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರುವ ಜೆರಾಕ್ಸ್ ಅಂಗಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅನಗತ್ಯ ಜನಸಂದಣಿ ತಪ್ಪಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಅಡಚಣೆ ಆಗದಂತೆ ವಿಶೇಷ ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಬರೆಯಬೇಕೆಂದು ಡಿಸಿ ಶುಭ ಕಲ್ಯಾಣ್ ಕರೆ ನೀಡಿದರು. ತುಮಕೂರು ಜಿಲ್ಲೆಯಲ್ಲಿ SSLC PUC ಎಕ್ಸಾಮ್ಸಲ್ಲಿ ಸುಮಾರು 30,000 ಸ್ಟೂಡೆಂಟ್ಸು ಅಪಿಯರ್ ಆಗ್ತಾರೆ. ಅದರಲ್ಲಿ ಫಸ್ಟು PUC ಎಕ್ಸಾಮ್ಸ್ ಪ್ರಾರಂಭ ಆಗುತ್ತದೆ. ಮಾರ್ಚ್ 18 ತನಕ PUC ಎಕ್ಸಾಮ್ಸ್ ಇರುತ್ತದೆ. ಅದು 41 ಸೆಂಟರ್ಸಲ್ಲಿ ಆಗುತ್ತದೆ ಇಡೀ ಜಿಲ್ಲೆಯಲ್ಲಿ. ಮತ್ತು SSLC ಮಾರ್ಚ್ 18 ಪ್ರಾರಂಭ ಆಗುತ್ತದೆ. ಸೊ ಇದು ಎರಡರಲ್ಲಿ ಕೂಡ ಏನೇನು ಕ್ವೆಶ್ಚನ್ ಪೇಪರ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಅದು ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದು ಬಗ್ಗೆ ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ನಮಗೆ ಸ್ಟೇಟ್ ಗೌರ್ಮೆಂಟಿಂದ ಬಂದಿದೆ. ಮೊನ್ನೆ ತಾನೇ ಎಜುಕೇಷನ್ ಮಿನಿಸ್ಟರ್ ಸರ್ ಎಲ್ಲ DC, CEO, SPಗಳಿಗೆ ಒಂದು VC ತಗೊಂಡು ಟ್ರೆಷರಿಯಲ್ಲಿ ಹೇಗೆ ಅದನ್ನು ಇಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಸೊ ಏನು SOP ಇದೆ ಅದು ಪ್ರಕಾರ ನಾವು ಮಾಡ್ತೀವಿ. ಮತ್ತು ಎಲ್ಲ ಭದ್ರತೆ ವ್ಯವಸ್ಥೆಗಳಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ಈಗಾಗಲೇ ಟೀಮ್ಸನ್ನು ನಾವು ಮಾಡಿದ್ವಿ. ರೂಟ್ ಆಫೀಸರ್ಸು ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಆಫೀಸರ್ಸು ಎಲ್ಲರೂ ಕೂಡ ಈಗ 23ನೇ ತಾರೀಕು ಒಂದು ಮೀಟಿಂಗ್ ಕೂಡ ಕರೆದಿದ್ದೀವಿ. ಅವರಿಗೆ ಏನೇನು ಸೂಚನೆಗಳು ಕೊಡಬೇಕು ಅದನ್ನು ನಾವು ಕಟ್ಟುನಿಟ್ಟಾಗಿ ಕೊಡ್ತೀವಿ. ಬಿಕಾಸ್ ಎಥಿಕಲ್ ಆಗಿ ಎಕ್ಸಾಮ್ಸ್ ಆಗಬೇಕು ಅನ್ನೋದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ಎಲ್ಲ DC, CEOಗಳಿಗೆ ಹೇಳಿದ್ದಾರೆ. ಸೊ ಆ ಎಥಿಕಲ್ ಎಕ್ಸಾಮ್ಸ್ ಆಗೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಕ್ರಮಗಳನ್ನು ನಾವು ತಗೊಳ್ತೀವಿ. ಪ್ರತಿಯೊಂದು ಗಾಡಿಯಲ್ಲಿ ಕೂಡ GPS ಅನ್ನು ಅಳವಡಿಸಿದ್ದೀವಿ. ಮತ್ತು ಶಾಲೆ ಆವರಣದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಅಲ್ಲಿ ಮೈಕ್ರೋ ಜೆರಾಕ್ಸ್ ಎಲ್ಲ ಆಗುತ್ತಲ್ಲ, ಆ ಅಂಗಡಿ ಎಲ್ಲ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು 144 ಸೆಕ್ಷನ್ ಕೂಡ ಜಾರಿಗೆ ಬರುತ್ತೆ. ಅದು ಹೊಸ ಇದರಲ್ಲಿ 163 ಸೆಕ್ಷನ್ ಆಗುತ್ತೆ. ಎಲ್ಲ ಸೆಂಟರ್ಸ್ ಕೂಡ ಈಗ ಕಳೆದ 2 ವರ್ಷದಿಂದ ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಒಟ್ನಲ್ಲಿ ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದ್ದು ಪರೀಕ್ಷಾ ಪ್ರಕ್ರಿಯೆ ಪಾರದರ್ಶಕವಾಗಿರಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಭಯ, ಆತಂಕ, ಗೊಂದಲಕ್ಕೆ ಒಳಗಾಗದೆ ಪರೀಕ್ಷೆಯನ್ನ ಬರೆಯಿರಿ. ಪಿಯುಸಿ ಎಕ್ಸಾಮ್ ಬರಿತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಜಾಶಕ್ತಿ ಟಿವಿ ವತಿಯಿಂದ ಆಲ್ ದಿ ಬೆಸ್ಟ್. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.